ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಡ್ರಗ್ಸ್ ಹಾವಳಿ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನೀವು ನೋಡ್ತಾನೆ ಇರ್ತೀರಾ, ನಾವು ಹೇಳ್ತಾನೆ ಇರ್ತೀವಿ. ಡ್ರಗ್ಸ್ ಹಾವಳಿಯನ್ನು ಯಾವುದೇ ಸರ್ಕಾರ ತಡೆಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ಡ್ರಗ್ಸ್ ದಂಧೆ ರಾಜ್ಯದಲ್ಲಿ ಯಾವ ಮಟ್ಟಿಗೆ ವ್ಯಾಪಿಸಿಕೊಂಡಿದೆ ಅಂತ ಅನ್ನೋದನ್ನು ವಿವರವಾಗಿ ಹೇಳೋದಕ್ಕೆ ಉಡ್ತಾ ಪಂಜಾಬ್ ಅನ್ನುವಂತಹ ಹೆಸರಿನ ಸಿನಿಮಾವೇ ಬಂದ್ಬಿಡ್ತು. ಇಷ್ಟಾದರೂ ಕೂಡ ಪಂಜಾಬ್ನಲ್ಲಿ ಡ್ರಗ್ಸ್ ಹಾವಳಿ ನಿಂತಿದೆಯಾ ಅಂತ ನೋಡಿದ್ರೆ ನಿಲ್ಲೋದಿರಲಿ, ಮುಂದೆ ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸರು. ಪಂಜಾಬ್ನಲ್ಲಿ ಬೇಲಿಯೇ ಎದ್ದು ಹೊಲ ಮೈತಾ ಇದೆ. ಅಂದರೆ ಡ್ರಗ್ಸ್ ಹಾವಳಿಗೆ ಯಾವ ಇಲಾಖೆ ಕಡಿವಾಣ ಹಾಕಬೇಕಾಗಿತ್ತೋ ಅದೇ ಇಲಾಖೆಯ ಮಹಿಳಾ ಪೊಲೀಸ್ ಅಧಿಕಾರಿ ಹತ್ರನೇ ಸುಮಾರು 17.71 ಗ್ರಾಂನಷ್ಟು ಹೆರಾಯಿನ್ ಡ್ರಗ್ಸ್ ಪತ್ತೆಯಾಗಿದೆ. ಪೊಲೀಸ್ ಇಲಾಖೆಯಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತಹ ಲೇಡಿ ಆಫೀಸರ್ ಹತ್ರ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡು ಪೊಲೀಸ್ ಮಹಿಳಾ ಅಧಿಕಾರಿ ಅಮನ್ದೀಪ್ ಕೌಶರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಈಕೆಯನ್ನ ಡಿಸ್ಮಿಸ್ ಮಾಡಿದ್ದು ಈ ಮಹಿಳಾ ಅಧಿಕಾರಿ ಪಂಜಾಬ್ನ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಬಾದಲ್ ಫ್ಲೈಓವರ್ ಹತ್ರ ಅವರ SUV ಮಹೇಂದ್ರ ತಾರ್ನಲ್ಲಿ ಸುಮಾರು 17.71 ಗ್ರಾಂನಷ್ಟು ಮಾದಕ ದ್ರವ್ಯವನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಬತಿಂದಾದ DSP ಹರ್ಬನ್ ಸಿಂಗ್ ಅವರು ಹೇಳಿದ್ದಾರೆ. ಈ ಲೇಡಿ ಪೊಲೀಸ್ ಹತ್ರ ಮಾದಕ ದ್ರವ್ಯ ಇರೋ ಬಗ್ಗೆ ಸುಳಿವು ಸಿಕ್ಕಿದ ತಡ ಸೀದಾ ದಾಳಿ ಮಾಡಿದ್ದಾರೆ. ಈಕೆಯ ಮಹೇಂದ್ರ ಕಾರ್ನ ಗೇರ್ ಶಿಫ್ಟ್ನ ಬಾಕ್ಸ್ನಲ್ಲಿ ತೆಗೆದು ನೋಡಿದಾಗ ಅದರಲ್ಲಿ ಹೆರಾಯಿನ್ ಇದ್ದಿದ್ದು ಪತ್ತೆಯಾಗಿದೆ. IGP ಸುಖಚೈನ್ ಸಿಂಗ್ ಈ ಬಗ್ಗೆ ಮಾತನಾಡಿದ್ದು, ಈಗಾಗಲೇ ಮಹಿಳಾ ಅಧಿಕಾರಿಯನ್ನ ಆಕೆಯ ಸ್ಥಾನದಿಂದ ಡಿಸ್ಮಿಸ್ ಮಾಡಲಾಗಿದೆ, ಆಕೆಯನ್ನ ಮತ್ತಷ್ಟು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ರೀತಿಯಾಗಿ ಅಕ್ರಮ ವ್ಯವಹಾರಗಳಿರುವಂತಹ ಯಾವುದೇ ಅಧಿಕಾರಿಗಳಾಗಲಿ ಅವರನ್ನ ಸುಮ್ಮನೆ ಬಿಡೋದಿಲ್ಲ, ಕೂಡಲೇ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಈ ಲೇಡಿ ಪೊಲೀಸ್ ಆಫೀಸರ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾಳೆ. ತಮ್ಮ SUV ತಾರ್ ಜೊತೆಗೆ ತೆಗೆದುಕೊಂಡಿರುವಂತಹ ಫೋಟೋ ಮತ್ತು ವಿಡಿಯೋಗಳನ್ನು ಆಗಾಗ ಪೋಸ್ಟ್ ಮಾಡ್ತಾ ಇರ್ತಾಳೆ. ಇನ್ನೂ ಒಂದು ವಿಚಾರ ಅಂತಂದ್ರೆ, ಆ ಕಾರಿನ ಮೇಲೇ ಪಂಜಾಬ್ ಪೊಲೀಸ್ ಅನ್ನುವಂತಹ ಸ್ಟಿಕ್ಕರ್ ಕೂಡ ಅಂಟಿಸಿದಂತೆ. ಸದ್ಯ ಕೌರ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾರೊಂದಿಗಾದರೂ ಕೂಡ ಈಕೆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಸಿಕೊಂಡಿಲ್ಲ, ಅವರ ಆಸ್ತಿ ಎಷ್ಟಿದೆ, ಸಂಪತ್ತಿನ ಮೂಲ ಯಾವುದು ಅನ್ನೋದನ್ನ ಈಗ ತನಿಖೆ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಕನ್ನಡಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.